ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ವಿಭಿನ್ನವಾಗಿರುವಂತಹ ವಿಶೇಷವಾಗಿರುವಂತಹ ಮತ್ತು ಬೇರೆ ಆರೋಗ್ಯಕರವಾಗಿರುವಂತಹ ಕೊಬ್ಬರಿ ಉಂಡೆನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕೊಬ್ಬರಿ ಉಂಡೆಗೆ ಆನ್ ಮಾಡಬೇಕಂತ ಟೆನ್ಷನ್ನೇ ಇಲ್ಲ. ಜಸ್ಟ್ ಒಂದು 5 ನಿಮಿಷಗಳವರೆಗೆ ಟೈಮ್ ಇತ್ತು ಅಂತಂದರೆ ಬೇಗನೆ ನೀವು ಕೊಬ್ಬರಿ ಉಂಡೆಯನ್ನು ಮಾಡ್ಕೊಳ್ಬಹುದು. ಬನ್ನಿ ಇನ್ನೇಕೆ ತಡ ಕೊಬ್ಬರಿ ಉಂಡೆಯನ್ನು ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನಾನು ಒಣಗಿರುವಂತಹ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ. ಕೊಬ್ಬರಿಯನ್ನು ಮೊದಲಿಗೆ ಹೆರ್ಚ್ಕೊಳ್ಬೇಕಾಗತ್ತೆ. ನೀವು ಹಸಿ ಆಗಿರುವಂಥ ಕೊಬ್ಬರಿಯಿಂದ ಈ ಉಂಡೆಯನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ತೋರಿಸಿರುವಂತಹ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಅಂತಂದರೆ ನೀವು ಒಣಗಿರುವಂತಹ ಕೊಬ್ಬರಿನೇ ತೆಗೆದುಕೊಳ್ಳಿ. ಕೊಬ್ಬರಿಯನ್ನು ನೀವು ಚೆನ್ನಾಗಿ ಹೆರ್ಚ್ಕೊಳ್ಳಿ. ನೋಡಿ, ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗಾಗಿ ನೀವು ಹೆರ್ಚ್ಕೊಳ್ಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಈ ರೀತಿಯಾಗಿ ತುರಿಯೋ ಮನೆಯಲ್ಲಿ ಇರುತ್ತಲ್ವ, ಅದರಿಂದ ನೀವು ಹೆರ್ಚ್ಕೊಳ್ಳಿ. ನೋಡಿ, ನಾನು ಇಷ್ಟು ಪ್ರಮಾಣದಷ್ಟು ಕೊಬ್ಬರಿನ ತೆಗೆದುಕೊಂಡಿದ್ದೀನಿ. ನಾನು 3 ಕೊಬ್ಬರಿ ಉಂಡೆಯನ್ನು ತೆಗೆದುಕೊಂಡಿದ್ದೆ. ಅದಕ್ಕೆ ಹೆರ್ಚಿದ ತಕ್ಷಣ ಇಷ್ಟು ಕೊಬ್ಬರಿ ತುರಿನ ಬಂದಿದೆ. ಇದರಿಂದ ನಾನು ಕೊಬ್ಬರಿ ಉಂಡೆಯನ್ನು ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಸಿಂಪಲ್ಲಾಗಿ ನೋಡ್ಕೊಳ್ಳಿ. ನೋಡಿ, ನಾನು 1-2 ಏಲಕ್ಕಿ ಮತ್ತು 3 ಲವಂಗವನ್ನು ಕುಟ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1 ಕಪ್ ಆಗುವಷ್ಟು ಬೆಲ್ಲವನ್ನು ಕುಟ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಪೂರ್ತಿಯಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪನೂ ಕೂಡ ದಪ್ಪವಾಗಿ ಏನಿರಬಾರ್ದು, ಪೂರ್ತಿ ಪುಡಿಯಾಗಿರಬೇಕು, ಆವಾಗ ಹಾಕ್ಕೊಳ್ಳಿ. ಬೆಲ್ಲ ಮತ್ತು ಕೊಬ್ಬರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಏಲಕ್ಕಿ ಮತ್ತು ಲವಂಗ ಹಾಕಿರೋದ್ರಿಂದ ತಿಂತಾ ಇರುವಾಗ ಬಾಯಲ್ಲಿ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಒಂದು ಅಗಲವಾದ ತಟ್ಟೆಯನ್ನು ತೆಗೆದುಕೊಂಡಿದ್ದೀನಿ, ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕೊಬ್ಬರಿ ತುರಿ ಬೇರೆ ಕಡೆ ಇರುತ್ತೆ, ಬೆಲ್ಲನೂ ಕೂಡ ಬೇರೆ ಕಡೆ ಇರುತ್ತೆ, ಎಲ್ಲರೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನೀವು ಕೈಯಿಂದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕೊಬ್ಬರಿ ಉಂಡೆಗೆ ಆಣ್ ಮಾಡಬೇಕಂತ ಟೆನ್ಷನ್ ಇಲ್ಲ. ಕೆಲವೊಬ್ಬರಿಗೆ ಸಕ್ಕರೆ ಆಣು ಮಾಡೋಕ್ಕೆ ಬರುತ್ತೆ, ಕೆಲವೊಬ್ಬರಿಗೆ ಬರೋದಿಲ್ಲ. ಆ ಟೆನ್ಷನ್ ಯಾರಿಗೂ ಬೇಡ. ಈ ರೀತಿಯಾಗಿ ಕೊಬ್ಬರಿ ಉಂಡೆಯನ್ನು ಮಾಡ್ಕೊಳ್ಳಿ. ಜಸ್ಟ್ ಒಂದು 5 ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು. ನೋಡಿ, ನೀವು ಕೊಬ್ಬರಿ ತುರಿಯನ್ನು ಮುಂಚೆನೇ ಹೆರ್ಚಿಟ್ಕೊಂಡ್ರಿ ಅಂತಂದರೆ ಬೇಗನೆ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಕೊಬ್ಬರಿ ಮತ್ತು ಬೆಲ್ಲವ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಉಂಡೆ ಕಟ್ಕೊಳ್ಳೋಣ ಬನ್ನಿ. ನೋಡಿ, ಇಷ್ಟೇ, ಜಾಸ್ತಿ ಏನೂ ಮಾಡಬೇಕಿಲ್ಲ. ಕೊಬ್ಬರಿ ಮತ್ತು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ನಾನು ಏಲಕ್ಕಿ ಮತ್ತು ಲವಂಗ ಮಾತ್ರ ಹಾಕಿದ್ದೇನೆ. ಲವಂಗ ಹಾಕೋದು ಮರೆಯೋಕ್ಕೆ ಹೋಗಬೇಡಿ. ಲವಂಗ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಜಸ್ಟ್ ಹೀಗೆ ಕೊಬ್ಬರಿ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಕಟ್ಕೊಂಡು ನಿಮಗೆ ಬೇಕಾದಾಗೆಲ್ಲ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂಥರ ಹೆಲ್ದಿಯಾಗಿಯೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೂಪರ್ ಆಗಿರುವಂಥ ಸಿಂಪಲ್ ಆಗಿರುವಂಥ ಜಸ್ಟ್ 5 ನಿಮಿಷಗಳಲ್ಲೇ ಮಾಡುವಂಥ ಕೊಬ್ಬರಿ ಉಂಡೆನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವ. ನಿಮಗೆ ಈ ಸಿಂಪಲ್ ಆಗಿರುವಂತಹ ಕೊಬ್ಬರಿ ಉಂಡೆ ರೆಸಿಪಿ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿದ್ದೆ ಆದರೆ ಈ ಕೊಬ್ಬರಿ ಉಂಡೆ ಟೇಸ್ಟು ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ನನಗೆ ತಿಳಿಸಿ. ಈ ಆರೋಗ್ಯಕರವಾಗಿರುವಂತಹ ಕೊಬ್ಬರಿ ಉಂಡೆ ಪ್ರತಿದಿನ ಒಂದೊಂದು ತಿಂತಾ ಇರಬೇಕು. ಆವಾಗ ನಿಮ್ಮ ಬೋನ್ಸು ಕೂಡ ಗಟ್ಟಿಯಾಗಿರುತ್ತೆ. ಮತ್ತು ಕೆಲವೊಬ್ಬರು ತಾಯಂದಿರು ತಿಂತ್ರಿ ಅಂತಂದರೆ ನಿಮ್ಮ ಎದೆ ಹಾಲಿನೂ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಪ್ರತಿಯೊಬ್ಬರ ಮನೆಯಲ್ಲಿನೂ ಬೇರೆ ಬೇರೆ ವಿಧಾನವಾಗಿರುವಂತಹ ಲಾಡುಗಳನ್ನು ಮಾಡ್ತೀರಾ. ಆದರೆ ಒಂದ್ಸರನಾದರೂ ಸಿಂಪಲ್ ಆಗಿರುವಂಥ ಕೊಬ್ಬರಿ ಉಂಡೆನ ಟ್ರೈ ಮಾಡಿ ನೋಡಿ. ವಿಭಿನ್ನವಾಗಿರುವಂತಹ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಪಾಕ ಮಾಡಬೇಕನ್ನುವಂತಹ ಟೆನ್ಷನ್ ಯಾರಿಗೂ ಬೇಡ. ಆರಾಮಾಗಿ ನೀವು ಕೊಬ್ಬರಿ ಉಂಡೆನ ಮಾಡ್ಕೊಳ್ಬೋದು. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬೈ. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.